ಹಸಿರಮಾಲೆ ಹೆಸರಿನ ಅವೈಜ್ಞಾನಿಕ ಯೋಜನೆ. ಬೆಂಗಳೂರಿನ ಏಕೈಕ ಹುಲ್ಲುಗಾವಲನ್ನು ಬಿಟ್ಟಿಲ್ಲ ಬಿಡಿಎ. ನಾಶವಾಗ್ತಿದೆ ಹುಲ್ಲುಗಾವಲಿನ ಜೀವ ವೈವಿಧ್ಯತೆ. ಬೆಂಗಳೂರಿನಿಂದ ಜಸ್ಟ್ 25 ಕಿಲೋಮೀಟರ್ ದೂರ, ಕಣ್ಣು ಹಾಯಿಸಿದಷ್ಟು ದೂರವೂ ಹಸಿರು. ಹಸಿರ ನಡುವೆ ಸೊಂಪಾದ ಹುಲ್ಲುಗಾವಲು, ಅಲ್ಲಿ ಹಕ್ಕಿಗಳ ಇಂಪಾದ ಗಾನ. ಇಂತಹ ಸುಂದರ ಪರಿಸರವನ್ನು ಹಾಳು ಮಾಡೋದಕ್ಕೆ ಅಂತ ಒಂದು ಅತಿ ಕೆಟ್ಟ ಪ್ಲಾನ್. ಇದು ಹೆಸರಘಟ್ಟ ಸಮೀಪದ ಹುಲ್ಲುಗಾವಲೊಂದರ ಕರುಣಾಜನಕ ಕಥೆ. ಬಿಡಿಎ ಮಾಡಿದ ಬೇಕಾಬಿಟ್ಟಿ ಯೋಜನೆಯಿಂದಾಗಿ ಹಾಳಾಗ್ತಿರುವ ಪ್ರಕೃತಿಯ ಸ್ಟೋರಿ ಇಲ್ಲಿದೆ. ಇದು ರೆಡ್ ಮುನಿಯ ಹಕ್ಕಿ. ಇದು ಹಳದಿ ಟಿಟ್ಟಿಬ ಹಕ್ಕಿ. ಇದು ಅಪರೂಪದ ಕಾಡು ಪಾಪ. ಈ ಸುಂದರ ಪಕ್ಷಿ ಪ್ರಾಣಿಗಳನ್ನ ನೋಡ್ಬೇಕು ಅಂದ್ರೆ ತೀರಾ ದೂರದ ಕಾಡಿಗೇನೂ ಹೋಗ್ಬೇಕಿಲ್ಲ. ಇಲ್ಲೇ ಬೆಂಗಳೂರು ಸಮೀಪದ ಹೆಸರಘಟ್ಟಕ್ಕೆ ಹೋದ್ರೆ ಸಾಕು. ಹೆಸರಘಟ್ಟದ 300 ಎಕರೆ ಹುಲ್ಲುಗಾವಲಿನಲ್ಲಿ ಈ ಹಕ್ಕಿ ಪ್ರಾಣಿಗಳು ಸ್ವಚ್ಛಂದವಾಗಿ ಹಾರಾಟ ಮಾಡ್ತಾ ಆನಂದವಾಗಿದ್ವು. ಇದು ಹೆಸರಘಟ್ಟದ ಸುಂದರ ಹುಲ್ಲುಗಾವಲು. ಬೆಂಗಳೂರಿನಲ್ಲಿ ಉಳಿದುಕೊಂಡಿರುವ ಕಡೆಯ ಹಾಗೂ ಏಕೈಕ ಹುಲ್ಲುಗಾವಲು ಇದು. ಇದನ್ನ ನೋಡಿದ್ರೆ ಬೆಂಗಳೂರು ಸುತ್ತಲ ಪ್ರದೇಶ ಅದೆಷ್ಟು ಸುಂದರವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇಂತಹ ಹುಲ್ಲುಗಾವಲನ್ನ ಇದೀಗ ಬಿಡಿಎ ಮೇಯೋದಕ್ಕೆ ಶುರು ಮಾಡಿದೆ. ಈ ಹುಲ್ಲುಗಾವಲಿನಲ್ಲಿ ಅವೈಜ್ಞಾನಿಕವಾಗಿ ಲಕ್ಷಾಂತರ ಗಿಡಗಳನ್ನ ನೆಡ್ತಾ ಇದೆ. ಸಿಟಿಯಲ್ಲಿ ಸಿಕ್ಕ ಮರ ಕಡಿದ ಬಿಡಿಎ ಆ ಮರ ಕಡಿದ ಪಾಪ ಪರಿಹಾರ ಮಾಡಿಕೊಳ್ಳೋಕೆ ಅಲ್ಲೆಲ್ಲೋ ದೂರದ ಹುಲ್ಲುಗಾವಲನ್ನು ಹಾಳು ಮಾಡ್ತಾ ಇದೆ. ಇದು ಬೆಂಗಳೂರಿನ ಸುತ್ತಮುತ್ತಲಿನ ಕೊನೆಯ ಹುಲ್ಲುಗಾವಲು, ಅಂದರೆ ಗ್ರಾಸ್ ಲ್ಯಾಂಡ್ ಅಂತೀವಿ. ಗ್ರಾಸ್ ಲ್ಯಾಂಡ್ ಅಂದರೆ ಅದು ಬರೀ ಬಂಜರು ಭೂಮಿ ಅಲ್ಲ, ಅದು ಒಂದು ಇಕೊಲಾಜಿಕಲ್ ಭಾಳ ಇಂಪಾರ್ಟೆಂಟ್ ಜಾಗ. ಗಿಡಗಳು ನಡಕ್ಕೆ ಹೊರಟಿದ್ದಾರೆ. ಆದರೆ ಅದು ಒಳ್ಳೆಯದೇ ಅಂತ ಇಟ್ಕೊಳ್ಳೋಣ, ಗಿಡ ನಡೋದೇನು ಹಾಳಲ್ಲ. ಆದರೆ ಇಂತಹ ಒಂದು ಹುಲ್ಲುಗಾವಲಿನಲ್ಲಿ ಬಂದು ನಡಬಾರ್ದು ಅಂತ ನಮ್ಮ ಮತ್ತು ತಜ್ಞರ ಅಭಿಪ್ರಾಯ. ಇಲ್ಲಿ ಬಂದು JCB ಉಪಯೋಗಿಸಿ ಅದನ್ನು ಗುಂಡಿ ತೋಡ್ತಾ ಇದ್ದಾರೆ. ಆಮೇಲೆ ಸಾಮಾನ್ಯ ಮೋನೋಕಲ್ಚರ್ ಅಂತ ಹೇಳ್ಬೋದು. ಒಂದು ಕೆಲವು ಜಾತಿ ಗಿಡಗಳು ನಾವು ನೋಡ್ತಾ ಇಲ್ಲಿ ಪ್ರಕಾರ ಮಹಾಗನಿ, ಸಿಲ್ವರ್ ಓಕ್ ಎಲ್ಲ ಬೆಳೀತಾರೆ ಅಂತಾರೆ. ಮಾವು ಬೆಳೆಯೋಕ್ಕೆ ಇದು ಜಾಗನೇ ಅಲ್ಲ. ನಮ್ಮ ಹಸಿರು ಮಾಲೆ ಅನ್ನೋದು ಬಿಡಿಎ ಹಮ್ಮಿಕೊಂಡಿರುವ ಹೊಸ ಯೋಜನೆ. ಬೆಂಗಳೂರು ಸುತ್ತಮುತ್ತ ಗಿಡ ನೆಟ್ಟು ಹಸಿರು ವೃದ್ಧಿ ಮಾಡೋದು ಇದರ ಗುರಿ. ಇದಕ್ಕಾಗಿ ಬರೋಬ್ಬರಿ 100 ಕೋಟಿ ರೂಪಾಯಿಯ ಪ್ಲಾನ್ ಮಾಡಿ ಕೆಲಸ ಶುರು ಮಾಡಿದೆ. ಆದರೆ ಅದೆಷ್ಟು ಅವೈಜ್ಞಾನಿಕವಾಗಿ ಈ ಯೋಜನೆ ರೆಡಿ ಮಾಡಿದೆ ಅಂದ್ರೆ ಸಿಟಿ ಬಿಟ್ಟು ದೂರದ ಹುಲ್ಲುಗಾವಲಲ್ಲಿ ಗಿಡ ನೆಡುವ ಕೆಲಸ ಮಾಡ್ತಿದೆ. ಅಷ್ಟೇ ಅಲ್ಲ, ಯಾವ್ಯಾವುದೋ ಕೆಲಸಕ್ಕೆ ಬಾರದ ಜಾತಿಯ ಗಿಡಗಳನ್ನ ನೆಡ್ತಿದೆ. ಹುಲ್ಲುಗಾವಲನ್ನ ಹಾಳು ಮಾಡಿ ಅಲ್ಲಿ ಹಸಿರನ್ನ ಸೃಷ್ಟಿ ಮಾಡುವ ಮೂರ್ಖತನದ ಕೆಲಸ ಮಾಡ್ತಿದೆ. ಈ ಹುಲ್ಲುಗಾವಲಿನ ಜೀವ ವೈವಿಧ್ಯದ ಮಹತ್ವ ತಿಳಿದುಕೊಳ್ಳದ ಬಿಡಿಎಗೆ ಸಿಟಿಯಲ್ಲಿನ ಲಾನ್ಗೂ ಈ ಹುಲ್ಲುಗಾವಲಿಗೂ ವ್ಯತ್ಯಾಸವೇ ಗೊತ್ತಿಲ್ಲವೇನೋ ಅನ್ನಿಸ್ತಿದೆ. ಗಿಡ ನೆಡುವ ಯೋಜನೆಗೆ ಪರಿಸರ ಹೋರಾಟಗಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಗ್ರಾಸ್ ಲ್ಯಾಂಡ್ ಅನ್ನೋದು ತುಂಬ ಪ್ರಾಣಿ ಪಕ್ಷಿಗಳು ಇದನ್ನೇ ನಂಬಿಕೊಂಡು ದೆ ಲಿವ್ ಹಿಯರ್. ಸೊ ಈ ಗ್ರಾಸ್ ಲ್ಯಾಂಡಲ್ಲಿ ಟ್ರೀ ಪ್ಲಾಂಟ್ ಮಾಡಿದಾಗ ಹ್ಯಾಬಿಟ್ಯಾಟ್ ಎಲ್ಲ ಒಂಥರ ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ ಜಾಕಲ್ಸು, ಆಮೇಲೆ ಹೈನಾಸು, ಆಮೇಲೆ ನಿಮಗೆ ಹ್ಯಾರಿಯರ್ಸ್, ಹದ್ದುಗಳು, ಗಿಡಗಳು ಇವೆಲ್ಲ ಇಲ್ಲಿ ಇದೇ ಜಾಗನೇ ನಂಬ್ಕೊಂಡಿರುತ್ತೆ. ಇಲ್ಲಿ ಗ್ರೌಂಡ್ ನೆಸ್ಟಿಂಗ್ ಬರ್ಡ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ಈ ನೆಲದ ಮೇಲೇ ಜಾಸ್ತಿ ಇರುವಂಥ ಪಕ್ಷಿಗಳು, ಯೆಲ್ಲೋ ವಾಟಲ್ಡ್ ಲ್ಯಾಪ್ವಿಂಗ್ ಅಂತ, ರೆಡ್ ವಾಟಲ್ಡ್ ಲ್ಯಾಪ್ವಿಂಗು, ಪಿಪಿಟ್ಸು, ಆಮೇಲೆ ಸ್ಟಾರ್ಲಿಂಗ್ಸು, ಇವೆಲ್ಲ ಈ ಗ್ರೌಂಡಲ್ಲಿರೋ ಹುಳುಗಳನ್ನೇ ನಂಬ್ಕೊಂಡಿರುತ್ತೆ. ಸೊ ಗಿಡ ಮರ ನೆಟ್ಟಿದ ತಕ್ಷಣ ಆ ಪಕ್ಷಿಗಳು ತುಂಬ ಕಷ್ಟ ಆಗುತ್ತೆ. ಗಿಡ ನೆಟ್ಟು ಹಸಿರು ಹೆಚ್ಚಿಸೋಕೆ ಅಪರೂಪದ ಹುಲ್ಲುಗಾವಲಿನ ಹಸಿರ ಹೊದಿಕೆಯನ್ನೇ ಬಿಡಿಎ ಹಾಳು ಮಾಡ್ತಿದೆ. ಇಷ್ಟೇ ಅಲ್ಲ, ಈ ಸುತ್ತಮುತ್ತಲ 10ಕ್ಕೂ ಹೆಚ್ಚು ಗ್ರಾಮಗಳ 100 ದನಕರು, ಕುರಿಗಳಿಗೆ ಈ ಹುಲ್ಲುಗಾವಲೆ ಆಧಾರವಾಗಿತ್ತು. ಇಲ್ಲಿ ಗುಂಡಿ ಹೊಡೆದು ಗಿಡ ನೆಟ್ಟು ಹುಲ್ಲುಗಾವಲೆ
ಹುಲ್ಲುಗಾವಲನ್ನ ಹಾಳು ಮಾಡಿ ಇದೀಗ ದನಕರುಗಳ ಮೇವಿಗೂ ಕಲ್ಲು ಹಾಕಿದೆ. ಬಿಡಿಎ ಯೋಜನೆಗೆ ಸ್ಥಳೀಯ ಗ್ರಾಮಸ್ಥರು ಸಹ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಅದೇ ಈ ಮೊದಲು ಇಲ್ಲಿ ಗೋಮಾಳ ಇತ್ತು, ಗೋಮಾಳದಾಗೆ ಮೆಸ್ತಿದ್ದು. ಇವಾಗ ಬೇರೆ ಕಡೆ ಹೋಗ್ಬೇಕು. ಸುಮಾರು ನಮ್ಮ ತಾತನವ್ರು ಮುತ್ತಾತವ್ರ ಕಾಲದಿಂದ ಮೆಸ್ತಿದ್ದು ಇಲ್ಲಿ. ಎಲ್ಲರೂ ಬರ್ದಾಯ್ತು, MLA ಹತ್ರಕ್ಕೆ ಬ್ಯಾತ್ನವರು ನಾವೆಲ್ಲ ಹೋಗಿದ್ದ. ಅವ್ರು ಹೇಳ್ತಾರೆ ಗೌರ್ಮೆಂಟ್ ಲ್ಯಾಂಡ್ ಬಿಟ್ಟಿರಪ್ಪ, ನಾವೇನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಮಾಡಿದ ಪಾಪನ ದೂರದ ಗಂಗೆಯಲ್ಲಿ ತೊಳೆದ್ರಂತೆ. ಹಾಗೆ ಬೆಂಗಳೂರು ಸಿಟಿಯಲ್ಲಿ ಎರ್ರಬೆರ್ರಿ ಮರ ಕಡಿದ ಪಾಪನ ಇನ್ನೆಲ್ಲೋ ಗಿಡ ನೆಟ್ಟು ಸರಿ ಮಾಡಿಕೊಳ್ಳುವ ಧಾವಂತ ಬಿಡಿಎಗೆ. ಹುಲ್ಲುಗಾವಲಿನಲ್ಲಿ ಗಿಡ ನೆಡುವ ಕೆಲಸನ ತಕ್ಷಣ ಸ್ಥಗಿತಗೊಳಿಸಿ ಅಲ್ಲಿನ ಪರಿಸರವನ್ನ ಹಾಗೆ ಉಳಿಸುವ ಕೆಲಸವನ್ನ ಆಯುಕ್ತ ಭರತ್ಲಾಲ್ ಮೀನಾ ಮಾಡಬೇಕಿದೆ. ಇಲ್ಲದಿದ್ದಲ್ಲಿ ಪರಿಸರ ಪ್ರಿಯರ ಹೋರಾಟ ತೀವ್ರಗೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ. ವಿನೋದ್ ಕುಮಾರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.